ನಮಸ್ಕಾರ. ಭಾರತದ ದಟ್ಟವಾದ ಕಾಡುಗಳಲ್ಲಿ ಹುದುಗಿರುವ ಜಾನಪದ ಕಥೆಗಳು ಮತ್ತು ನೈಜ ಜೈವಿಕ ಸತ್ಯಗಳ ನಡುವಿನ ಗುಟ್ಟನ್ನು ಬಿಡಿಸುವ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಈ ರೋಚಕ ಪ್ರಯಾಣ ಕೇವಲ ಒಂದು ಔಷಧಿಯ ಬಳ್ಳಿಯ ಕಥೆಯಲ್ಲ, ಬದಲಾಗಿ ತಲೆತಲಾಂತರಗಳಿಂದ ಬಂದ ನಂಬಿಕೆ ಮತ್ತು ಆಧುನಿಕ ವಿಜ್ಞಾನದ ನಡುವಿನ ಅಚ್ಚರಿಯ ಸಂಘರ್ಷದ ಕಥೆ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಒಮ್ಮೆ ಊಹಿಸಿಕೊಳ್ಳಿ, ಕಾಡಿನಲ್ಲಿ ಮಾರ ಎಂಬ ಅತ್ಯುತ್ತಮ ಕಥೆಗಾರನಿಗೆ ಒಂದು ವಿಶೇಷವಾದ ಬಳ್ಳಿ ಸಿಗುತ್ತದೆ. ಆತ ಏನ್ಮಾಡ್ತಾನೆ ಗೊತ್ತಾ? ತಕ್ಷಣ ಆ ಬಳ್ಳಿಯನ್ನ ಹತ್ತಿರದ ಮರಕ್ಕೆ ಬಿಗಿಯಾಗಿ ಕಟ್ತಾನೆ. ಯಾಕೆ ಅಂದ್ರೆ ಆ ಬಳ್ಳಿಗೆ ಒಬ್ಬ ಋಷಿಯಿಂದ ಶಾಪವಿದೆಯಂತೆ. ಯಾರಿಗಾದರೂ ಇದರ ನಿಜವಾದ ಅಗತ್ಯವಿದ್ದಾಗ ಇದು ತಾನಾಗೇ ಕಣ್ಮರೆಯಾಗಿ ಬಿಡುತ್ತದೆ ಎಂಬುದು ಆತನ ದೃಢವಾದ ನಂಬಿಕೆ. ಇದು ಕೇಳಲು ವಿಚಿತ್ರ ಅನಿಸಿದ್ರೂ ಈ ಆಚರಣೆಯ ಹಿಂದಿನ ನಂಬಿಕೆ ಮಾತ್ರ ಬಹಳ ಆಳವಾದ್ದು. ಇಲ್ಲಿ ನಾವು ಎರಡು ಸಂಪೂರ್ಣ ವಿಭಿನ್ನ ದೃಷ್ಟಿಕೋನಗಳ ನಡುವಿನ ಬೃಹತ್ ಅಂತರವನ್ನು ಸ್ಪಷ್ಟವಾಗಿ ನೋಡಬಹುದು. ಒಂದೆಡೆ ಶಾಪಗ್ರಸ್ತ ಮಾಂತ್ರಿಕ ಸಸ್ಯ ಎಂಬ ಕುರುಡು ನಂಬಿಕೆ, ಇನ್ನೊಂದೆಡೆ ಮಳೆಯಾದ ತಕ್ಷಣ ಬೆಳೆದು ಹೂರು ಬಿಟ್ಟು ಸಾಯುವ ಮತ್ತು ಮುಂದಿನ ಮಳೆಗಾಲದವರೆಗೆ ಕಾಣಿಸದಿರುವ ಪ್ರಕೃತಿಯ ಸರಳವಾದ ಕಾಲೋಚಿತ ಜೈವಿಕ ಚಕ್ರ. ಈ ನೈಸರ್ಗಿಕ ಪ್ರಕ್ರಿಯೆಯನ್ನೇ ದಂತಕಥೆಗಳು ಎಷ್ಟೊಂದು ರಹಸ್ಯಮಯ ಮಾಡಿಬಿಟ್ಟಿದ್ವಲ್ವಾ? ಈ ದಂತಕಥೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಸಾಂಪ್ರದಾಯಿಕ ಔಷಧೀಯ ಜ್ಞಾನದ ಸುತ್ತಲೂ ಹೆಣೆದುಕೊಂಡಿರುವ ಈ ಅತೀಂದ್ರಿಯಗೊಳಿಸುವಿಕೆ ಅಥವಾ ರಹಸ್ಯಮಯಗೊಳಿಸುವಿಕೆಯನ್ನು ನಾವು ಗಮನಿಸಲೇಬೇಕು. ಅಂದ್ರೆ, ವಾಸ್ತವಿಕ ಔಷಧೀಯ ಗುಣಗಳನ್ನು ಅತಿಮಾನುಷ ಕಥೆಗಳೊಂದಿಗೆ ಬೆರೆಸಿ ಉದ್ದೇಶಪೂರ್ವಕವಾಗಿಯೇ ಅದನ್ನು ಸಾಮಾನ್ಯರಿಗೆ ನಿಲುಕದಂತೆ ನಿಗೂಢವಾಗಿ ಮಾಡುವ ಒಂದು ವ್ಯವಸ್ಥಿತ ಪ್ರಕ್ರಿಯೆ ಇದಾಗಿದೆ. ಮಾರನ ಕಥೆಗಳು ಹೇಗಿದ್ದವು ಅಂದರೆ ಅಕ್ಷರಶಃ ನಂಬಿಕೆಯ ಎಲ್ಲೆಗಳನ್ನು ಮೀರುತ್ತಿದ್ದವು. ಕತ್ತರಿಸಿದ ಅಪಧಮನಿ ಕೇವಲ ಒಂದೇ ಎಲೆಯಿಂದ ತಕ್ಷಣವೇ ಯಾವುದೇ ಕಲೆಯೂ ಇಲ್ಲದಂತೆ ವಾಸಿಯಾಗುವ ಪವಾಡದಿಂದ ಹಿಡಿದು, ಕತ್ತರಿಸಿದ ಸತ್ತ ಜಿಂಕೆಯ ಮಾಂಸವನ್ನು ಎಲೆಯಲ್ಲಿ ಸುತ್ತಿದ ತಕ್ಷಣ ಅದು ಮರಳಿ ಬದುಕಿ ಓಡಿಹೋದ ಅಸಂಬದ್ಧ ಕಥೆಗಳವರೆಗೆ ಆತನ ನಿರೂಪಣೆಗಳಿದ್ದವು. ಇವುಗಳನ್ನು ಕೇಳಿದರೆ ಇಡೀ ಔಷಧೀಯ ಜ್ಞಾನವೇ ಒಂದು ಸುಳ್ಳು ಎಂದು ಯಾರಿಗಾದರೂ ಅನ್ನಿಸಿಬಿಡುತ್ತದೆ. ಆದ್ರೆ ಇದರಲ್ಲೊಂದು ತಮಾಷೆಯ ಸಂಗತಿಯಿದೆ ನೋಡಿ. ಆ ಕಥಿತ ಮಾಂತ್ರಿಕ ಕಡ್ಡಿಯಿಂದ ಹಲ್ಲುಜ್ಜಿದಾಗ ಬಾಯಿಯ ಬಲಬದಿಯ ಹಲ್ಲುಗಳೆಲ್ಲ ಉದುರು ಹೋದವು. ಆದ್ರೂ ಮಾರನು, ಒಳ್ಳೇದಾಯ್ತು, ನಾನು ಎರಡೂ ಕಡೆ ಹಲ್ಲುಜ್ಜಲಿಲ್ಲ, ಇಲ್ಲದಿದ್ರೆ ಅನ್ನ ತಿನ್ನೋಕ್ಕೂ ಹಲ್ಲಿರ್ತಿರ್ಲಿಲ್ಲ ಅಂತ ಅದರಲ್ಲಿಯೂ ಒಂದು ಹಾಸ್ಯಮಯವಾದ ಸಕಾರಾತ್ಮಕತೆಯನ್ನು ಕಂಡುಕೊಂಡ. ಆತನ ಈ ವಿಶಿಷ್ಟ ವ್ಯಕ್ತಿತ್ವವೇ ಈ ಕಥೆಗಳಿಗೆ ಇನ್ನಷ್ಟು ರೋಚಕತೆಯನ್ನು ತಂದುಕೊಡ್ತಿತ್ತು. ಇಷ್ಟೂ ವರ್ಷಗಳ ಕಾಲ ಈ ನಂಬಲ ಸಾಧ್ಯವಾದ ಕಥೆಗಳನ್ನು ಕೇವಲ ಅಪ್ಪಟ ಕಲ್ಪನೆ ಎಂದು ಸುಲಭವಾಗಿ ತಳ್ಳಿಹಾಕಲಾಗುತ್ತಿತ್ತು. ಇದು ಮನರಂಜನೆಯ ಕಟ್ಟುಕಥೆಗಳು ಮತ್ತು ಕಾಂಕ್ರೀಟ್ ಪುರಾವೆಗಳ ನಡುವೆ ಒಂದು ದೊಡ್ಡ ಕಂದಕವನ್ನು ಸೃಷ್ಟಿಸಿತ್ತು. ಆದರೆ ಈ ವಿಚಿತ್ರ ಕಥೆಗಳ ಆಳದಲ್ಲಿ ಯಾವುದಾದರೂ ನೈಜ ಔಷಧೀಯ ವಿಜ್ಞಾನ ಅಡಗಿರಬಹುದೇ? ಈ ಪ್ರಶ್ನೆ ಮಾತ್ರ ನಿರಂತರವಾಗಿ ಕಾಡುತ್ತಲೇ ಇತ್ತು. ಹಾಗಾಗಿ ಈ ಕಥೆಯ ಅತ್ಯಂತ ರೋಚಕ ಘಟ್ಟ ಎದುರಾಗೋದು ಇಲ್ಲೇ. ಇಷ್ಟು ವರ್ಷ ಕೇವಲ ಬಾಯಿಂದ ಬಾಯಿಗೆ ಹಬ್ಬಿದ್ದ ದಂತಕಥೆಗಳ ಗದ್ದಲದ ನಡುವೆ ಕೊನೆಗೂ ಒಂದು ನಿರ್ದಿಷ್ಟವಾದ ಮತ್ತು ಪರೀಕ್ಷಿಸಲು ಸಾಧ್ಯವಿರುವ ಹೇಳಿಕೆ ಹೊರಹೊಮ್ಮುತ್ತದೆ. ಇದೊಂದು ಅಪ್ಪಟ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಅಪ್ಪಣ್ಣ ಎಂಬ ಸ್ಥಳೀಯ ವ್ಯಕ್ತಿಯೊಬ್ಬರು ಈ ನಿಟ್ಟಿನಲ್ಲಿ ಒಂದು ಮಹತ್ವದ ಬ್ರೇಕ್ ಥ್ರೂ ಸುಳಿವು ನೀಡಿದರು. ಅದೇನಂದ್ರೆ, ಈ ಬಳ್ಳಿಯ ಎಲೆಗಳ ರಸಕ್ಕೆ ಹಾಲನ್ನು ಗಟ್ಟಿಗೊಳಿಸುವ ಅದ್ಭುತ ಸಾಮರ್ಥ್ಯವಿದೆಯಂತೆ. ಮಾರಣ ಹಾರುವ ಜಿಂಕೆಯ ಕಥೆಗಳಿಗಿಂತ ಭಿನ್ನವಾಗಿ ಇದು ನೇರವಾಗಿ ಲ್ಯಾಬ್ನಲ್ಲಿ ಪರೀಕ್ಷಿಸಲು ಯೋಗ್ಯವಾದ ಮತ್ತು ವೈಜ್ಞಾನಿಕವಾಗಿ ಅಳೆಯಬಹುದಾದ ಒಂದು ನೈಜ ಅಂಶವಾಗಿತ್ತು. ಹೀಗೆ ಹೇಳಿದಾಗ ವಿಜ್ಞಾನಿಗಳು ಗೇಲಿ ಮಾಡಿದ್ದು ಸುಳ್ಳಲ್ಲ. ಆದರೆ ಈ ವಿಚಿತ್ರ ಸಿದ್ಧಾಂತವನ್ನು ಪರೀಕ್ಷಿಸಲು 3 ಹಂತಗಳ ಒಂದು ಸರಳ ಪ್ರಯೋಗವನ್ನು ಮಾಡಿಯೇ ಬಿಡಲಾಯಿತು. 1 ಲೀಟರ್ ಹಾಲಿಗೆ ಈ ಎಲೆಗಳನ್ನು ಹಾಕಿ ರುಬ್ಬಿ ಸ್ವಲ್ಪ ಹೊತ್ತು ಕಾದ ನಂತರ ಆ ಪಾತ್ರೆಯನ್ನು ತಲೆಕೆಳಗಾಗಿ ಮಾಡಲಾಯಿತು. ಇದು ಕೇವಲ ಹಾಲಿನ ಪ್ರಯೋಗವಾಗಿರಲಿಲ್ಲ, ದಶಕಗಳ ಕಾಲದ ದಂತಕತೆ ಮತ್ತು ಆಧುನಿಕ ವಿಜ್ಞಾನದ ಮುಖಾಮುಖಿಯಾಗಿತ್ತು. ಅರೆ, ಮುಂದೇನಾಯ್ತು ಗೊತ್ತಾ? ಇದುವೇ ಆ ಬೆರಗುಗೊಳಿಸುವ ಸತ್ಯದ ಕ್ಷಣ. ಆ ಪಾತ್ರೆಯನ್ನ ತಲೆಕೆಳಗಾಗಿ ಮಾಡಿದಾಗ ಒಳಗಿದ್ದ ಹಾಲಿನ ಮಿಶ್ರಣವೆಲ್ಲವೂ ಗಟ್ಟಿಯಾದ ರಬ್ಬರ್ನಂತಹ ಒಂದೇ ತುಂಡಾಗಿ ಕೆಳಗೆ ಬಿತ್ತು. ನಂಬಲಸಾಧ್ಯವಾದರೂ ಇದು ಸತ್ಯ. ಇದು ಆ ಸಸ್ಯದ ರಾಸಾಯನಿಕ ಗುಣಲಕ್ಷಣಕ್ಕೆ ಸಿಕ್ಕ ಖಚಿತವಾದ ಕಾಂಕ್ರೀಟ್ ಪುರಾವೆಯಾಗಿತ್ತು. ಅಲ್ಲಿಯವರೆಗಿನ ಗಾಳಿಸುದ್ದಿಗಳ ನಡುವೆ ಒಂದು ವೈಜ್ಞಾನಿಕ ಸತ್ಯ ಅಡಗಿದೆ ಎಂಬುದು ಕೊನೆಗೂ ಸಾಬೀತಾಯಿತು. ಈ ಹಾಲಿನ ಪ್ರಯೋಗದ ಯಶಸ್ಸು ಇಡೀ ನಿರೂಪಣೆಯ ದಿಕ್ಕನ್ನೇ ಬದಲಿಸಿತು. ಅಲ್ಲಿವರೆಗೂ ಪರೀಕ್ಷಿಸಲಾಗದ ಗಾಳಿಯಲ್ಲಿ ತೇಲುತ್ತಿದ್ದ ಮಾಂತ್ರಿಕ ಕಟ್ಟುಕಥೆಗಳು ಈಗ ಕಣ್ಣೆದುರೇ ರಾಸಾಯನಿಕ ಪ್ರಕ್ರಿಯೆ ಮೂಲಕ ಪರಿಶೀಲಿಸಬಹುದಾದ ವೈಜ್ಞಾನಿಕ ಪುರಾವೆಯಾಗಿ ಬದಲಾಗಿದ್ವು. ಜಾನಪದ ಕಥೆಗಳ ಒಡಲಲ್ಲಿ ನೈಜ ವಿಜ್ಞಾನ ಹೇಗೆ ಅಡಗಿರಬಹುದು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ.
ಹಾಲಿನ ಪ್ರಯೋಗದ ಯಶಸ್ಸಿನ ನಂತರ ನೈಜ ಔಷಧೀಯ ಪರಿಹಾರಗಳ ಶೋಧ ಶುರುವಾಯಿತು. ಸಸ್ಯದ ಶಕ್ತಿಯುತವಾದ ಗೆಡ್ಡೆಯ ಬೇರು ಗಂಭೀರ ಕಾಯಿಲೆಗಳನ್ನು ಹೇಗೆ ತ್ವರಿತವಾಗಿ ಗುಣಪಡಿಸುತ್ತದೆ ಎಂಬುದು ಇಲ್ಲಿ ಸಾಬೀತಾಗ್ತದೆ. ಕೃಷ್ಣ ಎಂಬುವರ ತೀವ್ರ ರಕ್ತಸ್ರಾವದ ಮೂಲವ್ಯಾಧಿ ಕೇವಲ 5 ದಿನಗಳಲ್ಲಿ ಸಂಪೂರ್ಣ ವಾಸಿಯಾಯಿತು ಹಾಗೂ ದೀರ್ಘಕಾಲದ ಹಿಮ್ಮಡಿ ನೋವು ಕೂಡ ಮಾಯವಾಯಿತು. ಈ ಬಳ್ಳಿಯ ಔಷಧೀಯ ಶಕ್ತಿ ಎಷ್ಟರ ಮಟ್ಟಿಗಿದೆ ಎಂಬುದು ಈಗ ಜಗಜ್ಜಾಹೀರಾಗಿತ್ತು. ಒಟ್ಟಿನಲ್ಲಿ ಈ ಇಡೀ ಘಟನೆ ನಮಗೆ ಒಂದು ಆಳವಾದ ಸತ್ಯವನ್ನ ಅರಿವಾಗುವಂತೆ ಮಾಡುತ್ತದೆ. ನಮ್ಮ ಸುತ್ತಮುತ್ತಲಿನ ಕಾಡುಗಳು ಕೇವಲ ಮರ ಗಿಡಗಳಲ್ಲ, ಅವು ಆಧುನಿಕ ಔಷಧ ವಿಜ್ಞಾನಕ್ಕೆ ಅಪಾರ ಕೊಡುಗೆ ನೀಡಬಲ್ಲ ಔಷಧೀಯ ಜ್ಞಾನದ ಬೃಹತ್ ಗ್ರಂಥಾಲಯಗಳು. ಆದರೆ ಈ ಅಮೂಲ್ಯವಾದ ಜ್ಞಾನವು ಅತ್ಯಂತ ಸೂಕ್ಷ್ಮ ಸ್ಥಿತಿಯಲ್ಲಿದ್ದು ಅದು ಕಣ್ಮರೆಯಾಗುವ ಮುನ್ನ ಅದನ್ನು ತುರ್ತಾಗಿ ದಾಖಲಿಸುವ ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಆದರೆ ಇಲ್ಲಿನ ಅತಿದೊಡ್ಡ ದುರಂತವೆಂದರೆ ಈ ಗೌಪ್ಯತೆ. ಜ್ಞಾನವನ್ನು ಕಾಪಾಡಿಕೊಂಡು ಬಂದ ಅದೇ ನಾಟಿ ವೈದ್ಯರು ಔಷಧಿಯ ರಹಸ್ಯವನ್ನು ಇತರರೊಂದಿಗೆ ಹಂಚಿಕೊಂಡರೆ ಅದರ ಶಕ್ತಿ ಹೊರಟೋಗುತ್ತದೆ ಎಂದು ನಂಬುತ್ತಾರೆ. ಈ ಸಾಂಸ್ಕೃತಿಕ ಗೌಪ್ಯತೆಯಿಂದಾಗಿ ಹಳೆ ತಲೆಮಾರಿನ ಸಾವಿನೊಂದಿಗೆ ಈ ಅಮೂಲ್ಯವಾದ ಜ್ಞಾನವು ಶಾಶ್ವತವಾಗಿ ಮಣ್ಣಾಗುತ್ತಿದೆ. ಇದು ಭಾರತದ ಇಡೀ ನಾಟಿ ವೈದ್ಯಕೀಯ ಪದ್ಧತಿಯೇ ಕಣ್ಮರೆಯಾಗುತ್ತಿರುವ ಆತಂಕಕಾರಿ ಸಂಗತಿಯಾಗಿದೆ. ಈಗ ನಾವು ಗಂಭೀರವಾಗಿ ಯೋಚಿಸಲೇಬೇಕಾದ ವಿಷಯವೊಂದಿದೆ. ಜೈವಿಕ ಸತ್ಯಗಳು ಮತ್ತು ಸ್ಥಳೀಯ ನಂಬಿಕೆಗಳ ನಡುವಿನ ಈ ಕಂದಕವನ್ನು ನಾವು ಹೇಗೆ ಬೆಸೆಯಬಹುದು? ಕಟ್ಟುಕಥೆಗಳ ರೂಪದಲ್ಲಿ ಇನ್ನು ಎಷ್ಟು ನೂರಾರು ಅಮೂಲ್ಯ ಔಷಧಗಳು, ಜ್ಞಾನ ಮತ್ತು ವೈಜ್ಞಾನಿಕ ಆವಿಷ್ಕಾರಗಳು ನಮ್ಮ ಕಣ್ಣೆದುರೇ ನಿಶ್ಶಬ್ದವಾಗಿ ಮಾಯವಾಗುತ್ತಿರಬಹುದು. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಮೂಲಕ ನಮ್ಮ ಪರಂಪರೆಯ ಜ್ಞಾನವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ವಿಶ್ಲೇಷಣೆಗೆ ನಿಮಗೆ ಹೊಸ ಒಳನೋಟವನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ.